ಹಲೋ, ವೆಲ್ಕಮ್ ಟು ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಕರೆಂಟ್ ಪಾತ್ ಯಾವ ಕಡೆ ಇದೆ ನೋಡೋಣ. ಈ ಎರಡು ಫೈಲ್ ನಲ್ಲಿ ನಿಮಗೆ ಯಾವ ಮೆಸೇಜ್ ಇದೆ ನೋಡೋಣ. ನೀವು ಮೆಡಿಟೇಷನ್ ಮಾಡಿ ನಿಮಗೆ ಯಾವ ಫೈಲ್ ತಗೊಳ್ಬೇಕನ್ಸುತ್ತೆ ಆ ಫೈಲ್ನ ನೀವು ಸೆಲೆಕ್ಟ್ ಮಾಡಬಹುದು. ಅದರಲ್ಲಿ ನಿಮ್ಮ ಮೆಸೇಜ್ ಇರುತ್ತೆ. ಫಸ್ಟ್ ಫೈಲ್ ಈ ಪಿಕ್ಚರ್ ಇದೆ ನೋಡಿ. ಇದು ನಿಮ್ಮ ಮನಸ್ಸನ್ನ ತುಂಬ ಸೆಳೆದ್ರೆ ಇದನ್ನು ತಗೊಳ್ಬಹುದು. ಸೆಕೆಂಡ್ ಫೈಲ್ ಈ ಪಿಕ್ಚರ್ ಇದೆ. ಈ ಪಿಕ್ಚರ್ನಲ್ಲಿ ನಿಮಗೆ ಇವೆರಡು ಪಿಕ್ಚರ್ನಲ್ಲಿ ಯಾವ ಪಿಕ್ಚರ್ ನಿಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಆ ಮೆಸೇಜ್ ನಿಮ್ದಾಗಿರುತ್ತೆ. ರೀಡಿಂಗ್ ಶುರು ಮಾಡೋಣ. ಫಸ್ಟ್ ಫೈಲ್ ಈ ಚಿತ್ರನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಮೆಸೇಜ್ ಏನಿದೆ ನೋಡೋಣ ಟ್ಯಾರೋ ಮೂಲಕ. ನಿಮ್ಮಲ್ಲಿ ಫಸ್ಟ್ ನನಗೆ ಏನು ಮೆಸೇಜ್ ಬರ್ತಿದೆ ಅಂದರೆ, ನಿಮ್ಮಲ್ಲಿ ಯಾರಾದ್ರೂ ಒಂದು ಏನು ಕೈಲಾಸ ಯಾತ್ರೆ ಮಾಡ್ಬೋದು, ಟ್ರಾವೆಲಿಂಗ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಜ್ಞಾನನ ನೀವು ಬ್ಯಾಲೆನ್ಸ್ ತಗೊಂಡು ಬರ್ತಾ ಇದ್ದೀರಾ. ನಿಮ್ಮ ಜ್ಞಾನದಲ್ಲಿ ಬೆಳವಣಿಗೆ, ಒಂದು ಫಲವತ್ತತೆ, ಅಂದರೆ ಒಂದು ಫ್ರೂಟ್ಫುಲ್ನೆಸ್, ಆ ದಾರಿಲಿ ಹೋಗ್ಬೇಕು ಅಂತ ಇದ್ದೀರಾ. ನಿಮ್ಮ ಸಂತೋಷದ ದಾರಿನೇ ನೀವು ಒಂದು ಡಿವೈನಿಕ್ ಆಗಿರೋದು, ಒಂದು ದೈವಿಕವಾದ ದಾರಿನ ನೀವು ಸದ್ಯಕ್ಕೆ ನಿಮ್ಮ ಆಲೋಚನೆ ಒಂದು ದೈವಿಕವಾಗಿದೆ. ನಿಮ್ಮ ದಾರಿ ದೈವಿಕವಾಗಿ ನಾನು ಮುಂದುವರಿಬೇಕು, ನಿಮ್ಮನ್ನು ನೀವು ಅರ್ಥಕೊಳ್ಳೋದಿಕ್ಕೆ, ನಿಮ್ಮನ್ನು ನೀವು ತಿಳ್ಕೊಳ್ಳೋದಿಕ್ಕೆ ಒಂದು ಸೋಲೋ ಟ್ರಾವೆಲ್ ಮಾಡ್ಬೋದು. ಆ ಜ್ಞಾನನ ನೀವು ಪಡ್ಕೊಳ್ಳೋದಿಕ್ಕೆ, ಅದರಲ್ಲಿ ನೀವು ಖುಷಿನ, ಆ ದಾರಿನ ನೀವು ಹುಡುಕ್ತಾ ಇದ್ದೀರಾ, ಅದರಲ್ಲಿ ನೀವು ಸಂತೋಷನ ಹುಡುಕ್ತಾ ಇದ್ದೀರಾ. ಏನು ನಿಮಗೆ ಇಷ್ಟು ದಿನ ನಿಮ್ಮಲ್ಲಿ ಒಂದು ಈ ಭೌತಿಕವಾದ ಜಗತ್ತಿನಲ್ಲಿ ಹಿಂಗೆ ಬದುಕಬೇಕು ಅನ್ನೋದಕ್ಕಿಂತ, ಇವಾಗ ನಾನು ದೈವಿಕವಾಗಿ ಹೇಗೆ ಹೋಗೋದು, ಆ ದಾರಿನ ನಾನು ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋ ಒಂದು ಹಂಬಲ, ಒಂದು ಆಸೆ ನಿಮ್ಮಲ್ಲಿದೆ. ನೀವು ಆ ದಾರಿಲಿ ನೀವು ಮುಂದುವರಿಬೇಕು ಅಂತ. ಈಗಿನ ನಿಮ್ಮ ಪಾತ್ ಯಾವ ಕಡೆ ಅಂತ ಹೇಳಿದ್ರೆ, ನಿಮ್ಮ ಜ್ಞಾನದ ಕಡೆ, ನಿಮ್ಮ ಅರಿವಿನ ಕಡೆ, ನಿಮ್ಮನ್ನ ನೀವು ಅರ್ಥಕೊಳ್ಳೋ ಕಡೆ. ಈ ಭೌತಿಕವಾದ ಸಂಬಂಧದಿಂದ ಸ್ವಲ್ಪ ದಿನ ಆಚೆ ಇದ್ದು ಆ
ಡಿವೈನನ್ನ, ಈ ಯೂನಿವರ್ಸ್ನ ನೀವು ತಿಳ್ಕೊಳ್ಳೋದಿಕ್ಕೆ, ನಿಮ್ಮನ್ನ ನೀವು ಅರ್ಥಕೊಳ್ಳೋದಿಕ್ಕೆ ಆ ಬಾಗ್ಲಲ್ಲಿ ನೀವು, ಆ ದ್ವಾರದಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ಅದರಲ್ಲಿ ನೀವು ಖುಷಿನ, ಸಂತೋಷನ ಹುಡುಕ್ತಾ ಇದ್ದೀರಾ. ಅದರಲ್ಲಿ ನೀವು ಟ್ರಾನ್ಸ್ಫಾರ್ಮೇಶನ್ ಇದೆ. ಅದರಲ್ಲಿ ನಿಮ್ಮ ಕರೆಂಟ್ ಎನರ್ಜಿ ಏನಿದೆ, ನಿಮ್ಮ ಪಾತ್, ನಿಮ್ಮ ಹಾದಿ ಏನಿದೆ ಅಂತ ಹೇಳಿದ್ರೆ, ಟ್ರಾವೆಲ್ ಮಾಡೋದು, ಒಂದು ಗಂಗಾ ಮಾತೆನ ಸ್ಪರ್ಶಿಸಿ ಆ ವರ್ಲ್ಡಲ್ಲಿ ಆ ದೈವಿಕತೆನ ಹೀರ್ಕೊಳ್ಳೋದು, ಆ ಜ್ಞಾನದಲ್ಲಿ ಒಂದು ಹೊಸ ಬದಲಾವಣೆ, ಸಂತೋಷನ ಸೆಲೆಬ್ರೇಟ್ ಮಾಡೋದೇ ನಿಮ್ಮ ಈಗಿನ ಕರೆಂಟ್ ಎನರ್ಜಿ. ನೋಡಿ, ಇಲ್ಲೊಂದು ಮೂನ್ ಬಂದಿದೆ, ಇಲ್ಲೂ ಮೂನ್ ಇದೆ. ಹಿಮಾಲಯಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲಿಗೆ ಹೋಗಿಲ್ಲ ಅಂತ ಹೇಳಿದ್ರು, ಒಂದು ಡಿವೈನಿಕ್ ಆಗಿ ನೀವು ಒಂದು ಮಲಗಿರ್ಬೇಕಾದ್ರೂ ಒಂದು ಏನು ಹೇಳ್ತಾರೆ, ಒಂದು ಅಸ್ಟ್ರೋ ಟ್ರಾವೆಲರ್ ಮಾಡೋ ಸಾಧ್ಯತೆ ಉಂಟು. ನೀವು ಅಲ್ಲಿಗೆ ಹೋಗಿ ನೀವು ಅಟ್ಲೀಸ್ಟ್ ಅಲ್ಲಿಗೆ ನೀವು ದೈಹಿಕವಾಗಿ ಹೋಗ್ಲಿಲ್ಲ ಅಂದ್ರೂ ಮಾನಸಿಕವಾಗಾದ್ರೂ ಆ ಪ್ಲೇಸ್ಗೆ ಹೋಗಿ ನೀವು ಆ ಜ್ಞಾನನ ಪಡ್ಕೊಳ್ಳೋ ಸಾಧ್ಯತೆ ತುಂಬ ಇದೆ. ಕೆಲವರು ಅಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಆ ಕರೆ ನಿಮಗೆ ಡಿವೈನ್ ನಿಮಗೆ ಕೊಟ್ಟಿದೆ. ಆ ಡೋರ್ ಓಪನ್ ಮಾಡ್ತಾ ಇದೆ. ಆ ಡೋರಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ. ಆ ಜ್ಞಾನ ನಿಮ್ಮದಾಗ್ತಾ ಇದೆ. ಇದು ನಿಮ್ಮ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಈ ಸೆಕೆಂಡ್ ಪೈಲ್ ಈ ಚಿತ್ರನ ನೀವು ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ ನೋಡೋಣ. ಟ್ಯಾರೋ ಮೂಲಕ ನಿಮ್ಮ ಕರೆಂಟ್ ಪಾತ್ ಏನಂತ ಹೇಳಿದ್ರೆ, ನಿಮ್ಮ ಗೊಂದಲಗಳಿಂದ ಆಚೆ ಬರೋದು. ಏನು ನಿಮ್ಮ ಗೊಂದಲ, ಈ ಭೌತಿಕ ಜಗತ್ತಲ್ಲಿ ನಾನು ಹೇಗೆ ಹಣ ಗಳಿಸೋದು, ಹೆಂಗೆ ಸ್ಥಾನಮಾನ ಎಲ್ಲ ಸಂಪಾದನೆ ಮಾಡೋದು, ಆ ಅವಕಾಶ ಹೇಗೆ ತಗೊಳ್ಳೋದು ಅನ್ನೋ ಚಿಂತನೆ, ಆಲೋಚನೆ, ಆ ಮಾರ್ಗದಲ್ಲಿ ಏನು ಇದ್ರಿ, ಅದರಿಂದ ನೀವು ಕ್ರಿಸ್ಟಲ್ ಕ್ಲಿಯರ್ ಅಂತಾರಲ್ಲ, ಆ ಥರ ನೀವು ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿಮ್ಮ ಜ್ಞಾನದ ಅರಿವನ್ನು ನೀವು ಹೆಚ್ಚಿಸ್ಕೊಳ್ತಿದ್ದೀರಾ. ಆ ಜ್ಞಾನದ ಕೀ ಎಲ್ಲಿ ನಿಮಗೆ ಓಪನ್ ಆಗುತ್ತೆ, ಒಂದು ಧರ್ಮಗುರು ಇರ್ಬೋದು, ಒಂದು ದೇವಸ್ಥಾನಕ್ಕೆ, ಕೆಲವರು ತುಂಬ ಇವಾಗ ದೈವಿಕವಾಗಿ ಒಂದು ದೇವಸ್ಥಾನ,
ಒಂದು ಧರ್ಮ ಗುರುಗಳು ಅವರಿಂದ ಜ್ಞಾನ ಪಡ್ಕೊಳ್ಳೋದಿರ್ಬೋದು. ಆ, ಇನ್ನು ಮುಂದೆ ನಾನು ಈ ದ್ವೇಷದಿಂದ ಹೇಗೆ ನಾನು ಸಂತೋಷವಾಗಿರೋದು ಅನ್ನೋದನ್ನ ನೀವು ಈ ಕರೆಂಟ್ ಎನರ್ಜಿ ನಿಮ್ದಾಗಿದೆ. ಏನಂದ್ರೆ ನೀವು ನಿಮ್ಮಲ್ಲಿ ಒಂದು ಹಾಸ್ಯ ಪ್ರಜ್ಞೆ ತರೋದು, ಒಂದು ನಿಮ್ಮಲ್ಲಿರೋ ಒಂದು ಇವಾಗ ಮಗುಗೆ ಹೇಗೆ ನಿರ್ಮಲತ್ವ, ಒಂದು ಒಳ್ಳೇದು ಕೆಟ್ಟದ್ದು ಏನು ಗೊತ್ತಾಗಲ್ವಲ್ಲ, ಆ ಥರ ಭಾವನೆಗೆ ನಿಮ್ಮನ್ನ ನೀವು ತಗೊಂಡೋಗೋದು, ಆ ಎನರ್ಜಿ ನಿಮ್ದಾಗಿದೆ. ನಿಮ್ಮ ಜೀವನದಲ್ಲಿ ಒಂದು 7 ಅನ್ನೋ ನಂಬರ್ ನಿಮಗೆ ತುಂಬ ಹತ್ರವಾಗಿರ್ಬೋದು. ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ಮಂತ್ ಇರ್ಬೋದು, ತಿಂಗಳಿರ್ಬೋದು. ಅದು ನಿಮ್ಮ ಜೀವನದಲ್ಲಿ ಹೆಚ್ಚು ಸಂಕೇತವಾಗಿರ್ಬೋದು. ನಿಮ್ಗದು ಹೆಚ್ಚು ನಿಮ್ಮ ಜೀವನಕ್ಕೆ ಹತ್ರವಾಗಿದೆ 7 ಅನ್ನೋ ನಂಬರ್. ನಿಮ್ಮ ಜೀವನದಲ್ಲಿ ಒಂದು ಚೇಂಜಸ್, ಒಂದು ಅರಿವು, ಜ್ಞಾನದ ಅರಿವು ನಿಮಗೆ ದೊರೀತಿದೆ. ಏನಂದ್ರೆ ಇಲ್ಲ ಕೆಲವರು ತುಂಬ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡು ಇಷ್ಟು ದಿನ ನಾನು ಏನಕ್ಕೆ ಹಾದಿಲಿದ್ದೀನಿ ಅನ್ನೋ ನೆಗೆಟಿವಿಟಿನ ತೆಗೆದು ನಿಮ್ಮಲ್ಲಿ ಒಂದು ಮಾಧುರ್ಯತೆ, ಒಂದು ಮಗುವಿನ ವಾತಾವರಣ, ಮಗು ಹೇಗೆ ನಿಷ್ಕಲ್ಮಶವಾಗಿರುತ್ತೆ, ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ, ಆ ಥರ ಒಂದು ಬದಲಾವಣೆ, ಹೀಲಿಂಗ್ ನಿಮ್ಮಲ್ಲಿ ನಡೀತಾ ಇದೆ. ಗ್ರೋತ್, ಅದರಲ್ಲಿ ನೀವು ಗ್ರೋತನ್ನ ಕಾಣ್ತಾ ಇದ್ದೀರಾ. ಅದರಲ್ಲಿ ನೀವು ಒಂದು ಅರಿವಿನ ಕಿರೀಟವನ್ನ ಧರಿಸ್ತಾ ಇದ್ದೀರಾ. ಆ ದಾರಿಲಿ ನೀವು ಮುಂದುವರಿತಾ ಇದ್ದೀರಾ. ನಿಮ್ಮ ಕರೆಂಟ್ ಎನರ್ಜಿ ಏನಂದ್ರೆ ಈ ಏನು ಈ ಗೊಂದಲಗಳು, ಅಸೂಯೆ, ಹೊಟ್ಟೆ ಕಿಚ್ಚು, ಅವರಾಗಿದ್ದಾರೆ ಅನ್ನೋ ಒಂದು ಭಾವನೆ ಏನಿತ್ತು, ಅದನ್ನ ಮೀರಿದ್ದು ಏನೋ ಇದೆ ಅನ್ನೋ ಒಂದು, ಅದನ್ನೆಲ್ಲ ಬಿಟ್ಟು ನಾನು ಜೋವಿಯಲ್ ಪರ್ಸನ್ ಆಗಿರ್ಬೇಕು, ಖುಷಿಯಾಗಿ ನಾನು ಇರಬೇಕು ಅನ್ನೋ ಆ ಥಾಟ್ ನಿಮ್ಮಲ್ಲಿ ಈಗ ಪ್ರೆಸೆಂಟ್ ನಿಮಗೆ ಬಂದಿದೆ. ನಿಮ್ಮ ಮನಸ್ಸು ಒಂದು ಕ್ರಿಸ್ಟಲ್ ಕ್ಲಿಯರ್, ಒಂದು ಇವಾಗ ಒಂದು ಪಾರದರ್ಶಕವಾಗಿರುತ್ತೆ. ಒಂದು ಕ್ಲಿಯರ್ ಆಗಿರುತ್ತೆ. ನಿಮ್ಮ ಮನಸ್ಸು ತುಂಬಾ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀರಾ. ಅದನ್ನ ನೀವು ಪರಿವರ್ತನೆ ಮಾಡ್ಕೊಳ್ತಾ ಇದ್ದೀರಾ. ಅದರಲ್ಲಿ ನೀವು ಒಂದು ರಾಜ, ಒಂದು ಕಿರೀಟನ ಧರಿಸ್ತಾ ಇದ್ದೀರಾ. ಈ ಗೊಂದಲ ಏನು, ಈ ಭೌತಿಕವಾದ ಜಗತ್ತಲ್ಲಿ ಒಂದು ಏನಕ್ಕಾಗಿ ಒಬ್ರನ್ನ ತುಳಿದು ಒಬ್ರು ಹೋಗ್ಬೇಕು, ನಾನೇ ಇರ್ಬೇಕು ಅನ್ನೋ ಭಾವ ಏನಿತ್ತು, ಆ ಭಾವದಿಂದ ನೀವು, ಆ ಗೊಂದಲದಿಂದ, ಆ ಗಲಾಟೆಯಿಂದ ನೀವು ಆಚೆ ಬರ್ತಾ ಇದ್ದೀರಾ. ನಿಮ್ಮನ್ನ ನೀವು ಕ್ರಿಸ್ಟಲ್ ಮಾಡ್ಕೊಳ್ತಾ ಇದ್ದೀರಾ, ಕ್ಲಿಯರ್ ಕ್ರಿಸ್ಟಲ್ ತರ. ನಿಮ್ಮ ಜ್ಞಾನದ ಅರಿವು ಆ ಕ್ಲಿಯರ್ ಕ್ರಿಸ್ಟಲ್ ತರ ಹೊಳಿತಾ ಇದೆ. ಅದಕ್ಕೆ ನೀವು ಚೇಂಜ್ ಆಗ್ತಾ ಇದ್ದೀರಾ. ಕೆಲವರು ತುಂಬಾ ದೇವಸ್ಥಾನ ಸುತ್ತಬಹುದು, ಇಲ್ಲ ಗುರುಗಳನ್ನ ಭೇಟಿಯಾಗಿ ಆ ಜ್ಞಾನನ ಪಡ್ಕೊಳ್ಳೋದಿಕ್ಕೆ ನೀವು ಮುಂದೋಗ್ಬಹುದು. ಆ ಕೀನ ನೀವು ಓಪನ್ ಮಾಡೋದಿಕ್ಕೆ ಆ ದಾರಿಲಿದ್ದೀರಾ. ನಿಮ್ಮ ಜ್ಞಾನದ ಕೀನ ಓಪನ್ ಮಾಡೋ ದಾರಿಲಿ, ಆ ಬೆಳಕಿನ ಹಾದಿಲಿ ನೀವಿದ್ದೀರಾ. ಫಸ್ಟ್ ಫೈಲ್ ಅವ್ರದ್ದು ಇದೇ ತರ ಮೆಸೇಜು, ನಿಮಗೂ ಸ್ವಲ್ಪ ಆ ಥರನೇ ಮೆಸೇಜು. ಈ ಭೌತಿಕವಾದ ಜೀವನದಿಂದ ಸ್ವಲ್ಪ ಕಳ್ಕೊಂಡು ಆ ಅರಿವು, ಏನಕ್ಕೆ ಈ ಭೌತಿಕವಾದ ಜೀವನದಲ್ಲಿ ದ್ವೇಷ, ಹಸುವೆ, ಹೊಟ್ಟೆ ಕಿಚ್ಚೆಲ್ಲ ಏನಕ್ಕೆ ಪಡ್ಬೇಕು ನಾನು, ಅದನ್ನ ಬಿಟ್ಟು ನಾನು ಒಂದು ಜ್ಞಾನತ್ವ, ಒಂದು ಅದರಲ್ಲಿ ಒಂದು ಸೊಬಗನ್ನ, ಸಂತೋಷವನ್ನ ಯಾಕೆ ನಾನು ಕ್ರಿಯೇಟ್ ಮಾಡಬಾರ್ದು. ಈ ಭೌತಿಕ ಜಗತ್ತಲ್ಲಿ
ಅಪರ್ಚುನಿಟಿಗಳಿಗಾಗಿ ನಾನು ಹೋರಾಡೋದಾಗ್ಲಿ, ಒಂದು ದ್ವೇಷ ಪಡೋದಾಗ್ಲಿ ಅರ್ಥ ಇಲ್ಲ ಇದು. ಎಲ್ಲರ ಹತ್ರನೂ ನಾನು ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಆ ಸಂತೋಷತೆನ, ಆ ಜೋವಿಯಾಲಿಟಿನ ನೀವು ನಿಮ್ಮಿಂದ ಆಚೆ ತೆಗಿತಾ ಇದ್ದೀರಾ. ಆ ದಾರಿ, ಆ ಪ್ರೋಸೆಸ್ ನಿಮ್ಮಲ್ಲಿ ಈಗ ಕರೆಂಟ್ ಎನರ್ಜಿ, ನಿಮ್ಮ ಪಾತ್ ಆ ಕಡೆ ಇದೆ ಅನ್ನೋದು ಡಿವೈನ್ ಕಡೆಯಿಂದ ಮೆಸೇಜ್. ಈ ಮೆಸೇಜ್ ನಿಮ್ಮದಾಗಿತ್ತು. ಯಾರು ಈ ಕಾರ್ಡ್ನ, ಈ ಚಿತ್ರನ ನೀವು ಸೆಲೆಕ್ಟ್ ಮಾಡಿದ್ರಿ, ಈ ಮೆಸೇಜ್ ನಿಮ್ದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.